ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 1990ರಲ್ಲಿ ಏನು ದಾವಣಗೆರೆಗೆ ರಾಮಜ್ಯೋತಿ ಯಾತ್ರೆ ಬಂತು, ಆ ವೇಳೆಯಲ್ಲಿ ನಡೆದಂಥ ಒಂದು ಗಲಭೆಯಲ್ಲಿ ಸಾವನ್ನಪ್ಪಿದಂಥ ಹುತಾತ್ಮರಾದಂಥ ಕೆಲವು ಕುಟುಂಬಗಳಿಗೆ BJP ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಭೇಟಿ ನೀಡ್ತಕ್ಕಂಥ ವಿಶೇಷವಾಗಿ ಇವತ್ತು ಒಂದು ಭಾಳ ವಿಶೇಷವಾದ ಸಂಗತಿ ಅಂತಂದರೆ ಏನು ಇವರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ತಂದೆ ದಾಸ್ ಕರಿಯಪ್ಪ ಅಂದರೆ ಈ ಗರಡಿ ಮಣಿ ಅಧ್ಯಕ್ಷರು. ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕುಸ್ತಿಪಟು. ಇಂಥ ಒಂದು ಕುಸ್ತಿಪಟುಗೆ ಎದುರಾಳಿ ಯಾರು ಎಂಬುದು ಇವತ್ತು ಸ್ಪಷ್ಟ ಆಗಿದೆ. ಯಾರು ಒಬ್ಬ ಕುಸ್ತಿ ಹಿಡಿಯಬೇಕಾದರೆ ಅದನ್ನು ಎದುರಾಳಿ ಯಾರು ಎಂಬುದು ಇನ್ನುವರೆಗೆ ಒಂದು ನಿಗೂಢವಾಗಿತ್ತು, ಅಸ್ಪಷ್ಟವಾಗಿತ್ತು. ಇವತ್ತು ಸ್ಪಷ್ಟವಾಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಎದುರಾಳಿ ಯಾರು, ನಿಮ್ಮ ಪೈಲ್ವಾನ್ ಯಾರು ಅಂತ ಗೊತ್ತಾಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾರೇ ಆಗಲಿ ಎದುರಾಳಿ, ಕಾಂಗ್ರೆಸ್ ನಮ್ಮ ಎದುರಾಳಿ. ಆ ಮಾನದಂಡ ಅವ್ರು ಏನು ಆಡಳಿತ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರ ಗಟ್ಟಿಯಾಗಿದ್ದಾರೆ. ಪ್ರತಿಯೊಂದು ನಮ್ಮ ಕಾರ್ಯಕರ್ತರು ಕೂಡ ಗಟ್ಟಿಯಾಗಿದ್ದಾರೆ. ಚುನಾವಣೆ ಮಾಡ್ತೀವಿ. ಇವತ್ತು ಬಡವ ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಬಡವ ಗೆಲ್ತಾನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದು ಏನು ನಿಮಗೆ ಪ್ಲಸ್ ಅನಿಸುತ್ತೋ, ಏನು ಅನಿಸುತ್ತೆ ನಿಮ್ಗೆ? ಅವ್ರ ಪಕ್ಷದಿಂದ ಅವ್ರ ಆಂತರಿಕ ವಿಚಾರ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಪಾರ್ಟಿ ನನ್ನನ್ನು ಆಯ್ಕೆ ಮಾಡಿದೆ. ನನ್ನ ಜೊತೆಗೂಡಿ 8 ಜನ ಕೇಳಿದ್ವಿ. ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ಹಗಲು ಎರಡು ಹೆಗಲು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ BJP ಅನ್ನುವಂಥ ವಾಕ್ಯದ ಮುಖಾಂತರ ಗೆಲ್ತೀವಿ ನಾವು. ಅಲ್ಲಿಯೂ ಕೂಡ ಕೆಲವು ವಿಚಾರಗಳಿಗಾಗಿ ಭಾರಿ ಟಿಕೆಟ್ಗೆ ಪೈಪೋಟಿ ನಡೀತು. ಅವೇನ ಪ್ಲಸ್ ಪಾಯಿಂಟ್ ಆಗ್ಬೋದಾ ನಿಮ್ಗೇನಾರ? ಅದು ಮತದಾರ ಕೈಯಲ್ಲಿದೆ. ಅದು ಮಾಡ್ತಾರೆ. ಅದು ಹೇಳೋದು ಬೇಡ. ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಏನು ಈಗ ಎದುರಾಳಿ ಯಾರು ಎಂಬುದು ಗೊತ್ತಾಗಿದೆ. ನಮ್ಮ ವಿರೋಧಿಗಳು ಕಾಂಗ್ರೆಸ್ಗಳು ಅವರ ವಿರುದ್ಧ ಚುನಾವಣೆ ಮಾಡ್ತೀವಿ, ನಮ್ಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು BJP ಅಭ್ಯರ್ಥಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ. 1990ರಲ್ಲಿ ಏನು ದಾವಣಗೆರೆಗೆ ರಾಮಜ್ಯೋತಿ ಯಾತ್ರೆ ಬಂತು, ಆ ವೇಳೆಯಲ್ಲಿ ನಡೆದಂಥ ಒಂದು ಗಲಭೆಯಲ್ಲಿ ಸಾವನ್ನಪ್ಪಿದಂಥ ಹುತಾತ್ಮರಾದಂಥ ಕೆಲವು ಕುಟುಂಬಗಳಿಗೆ BJP ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಭೇಟಿ ನೀಡ್ತಕ್ಕಂಥ ವಿಶೇಷವಾಗಿ ಇವತ್ತು ಒಂದು ಭಾಳ ವಿಶೇಷವಾದ ಸಂಗತಿ ಅಂತಂದರೆ ಏನು ಇವರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ತಂದೆ ದಾಸ್ ಕರಿಯಪ್ಪ ಅಂದರೆ ಈ ಗರಡಿ ಮಣಿ ಅಧ್ಯಕ್ಷರು. ಈ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕುಸ್ತಿಪಟು. ಇಂಥ ಒಂದು ಕುಸ್ತಿಪಟುಗೆ ಎದುರಾಳಿ ಯಾರು ಎಂಬುದು ಇವತ್ತು ಸ್ಪಷ್ಟ ಆಗಿದೆ. ಯಾರು ಒಬ್ಬ ಕುಸ್ತಿ ಹಿಡಿಯಬೇಕಾದರೆ ಅದನ್ನು ಎದುರಾಳಿ ಯಾರು ಎಂಬುದು ಇನ್ನುವರೆಗೆ ಒಂದು ನಿಗೂಢವಾಗಿತ್ತು, ಅಸ್ಪಷ್ಟವಾಗಿತ್ತು. ಇವತ್ತು ಸ್ಪಷ್ಟವಾಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಎದುರಾಳಿ ಯಾರು, ನಿಮ್ಮ ಪೈಲ್ವಾನ್ ಯಾರು ಅಂತ ಗೊತ್ತಾಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾರೇ ಆಗಲಿ ಎದುರಾಳಿ, ಕಾಂಗ್ರೆಸ್ ನಮ್ಮ ಎದುರಾಳಿ. ಆ ಮಾನದಂಡ ಅವ್ರು ಏನು ಆಡಳಿತ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರ ಗಟ್ಟಿಯಾಗಿದ್ದಾರೆ. ಪ್ರತಿಯೊಂದು ನಮ್ಮ ಕಾರ್ಯಕರ್ತರು ಕೂಡ ಗಟ್ಟಿಯಾಗಿದ್ದಾರೆ. ಚುನಾವಣೆ ಮಾಡ್ತೀವಿ. ಇವತ್ತು ಬಡವ ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಬಡವ ಗೆಲ್ತಾನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದು ಏನು ನಿಮಗೆ ಪ್ಲಸ್ ಅನಿಸುತ್ತೋ, ಏನು ಅನಿಸುತ್ತೆ ನಿಮ್ಗೆ? ಅವ್ರ ಪಕ್ಷದಿಂದ ಅವ್ರ ಆಂತರಿಕ ವಿಚಾರ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ಪಾರ್ಟಿ ನನ್ನನ್ನು ಆಯ್ಕೆ ಮಾಡಿದೆ. ನನ್ನ ಜೊತೆಗೂಡಿ 8 ಜನ ಕೇಳಿದ್ವಿ. ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ಹಗಲು ಎರಡು ಹೆಗಲು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ BJP ಅನ್ನುವಂಥ ವಾಕ್ಯದ ಮುಖಾಂತರ ಗೆಲ್ತೀವಿ ನಾವು. ಅಲ್ಲಿಯೂ ಕೂಡ ಕೆಲವು ವಿಚಾರಗಳಿಗಾಗಿ ಭಾರಿ ಟಿಕೆಟ್ಗೆ ಪೈಪೋಟಿ ನಡೀತು. ಅವೇನ ಪ್ಲಸ್ ಪಾಯಿಂಟ್ ಆಗ್ಬೋದಾ ನಿಮ್ಗೇನಾರ? ಅದು ಮತದಾರ ಕೈಯಲ್ಲಿದೆ. ಅದು ಮಾಡ್ತಾರೆ. ಅದು ಹೇಳೋದು ಬೇಡ. ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಏನು ಈಗ ಎದುರಾಳಿ ಯಾರು ಎಂಬುದು ಗೊತ್ತಾಗಿದೆ. ನಮ್ಮ ವಿರೋಧಿಗಳು ಕಾಂಗ್ರೆಸ್ಗಳು ಅವರ ವಿರುದ್ಧ ಚುನಾವಣೆ ಮಾಡ್ತೀವಿ, ನಮ್ಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು BJP ಅಭ್ಯರ್ಥಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.